ಜಿಲ್ಲಾಡಳಿತ ಅವರು ಓದಿದ ವೇದಿಕೆ ಮೇಲೆ ಹೇಳಿದ್ರು, ನೀವು ಮುಂದೆ ಬಂದು ಅದು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅಂತ. ನೀವು DC ಆಫೀಸ್ ಕಾಂಪೌಂಡಲ್ಲಿ ಮಾಡಬೇಕು ಅಂದಾಗ ಅದನ್ನು ಮುಂದೆ ತಗೊಂಡೋಗಿ ಅದನ್ನು ಹೆಂಗೆ ಮಾಡಿಸ್ಬೇಕು ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಮೋಸ್ಟ್ಲಿ ಆಗಿಲ್ಲ. AC ಮೇಡಮ್ ಅವರೇ ದಯವಿಟ್ಟು DC ಸಾಹೇಬರಿಗೆ ಹೇಳಿ, ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿಯವರು, ಅವ್ರಿಗೊಂದು ಗೌರವ ಸಲ್ಲಿಸಬೇಕಾಗಿರೋದು ನಮ್ದೆಲ್ಲ ಜವಾಬ್ದಾರಿ ಆಗಿರುತ್ತೆ. ದಯವಿಟ್ಟು DC ಸಾಹೇಬರಿಗೆ ಹೇಳಿ, ಅಲ್ಲಿ ಅಂತ ಹೇಳಿದ್ರಲ್ಲ ಶ್ರೀನಿವಾಸ್ ಗೌಡ್ರು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ, ಅದು ಏನು ಅಫಿಷಿಯಲ್ ಆಗಿ ಹೌ ಇಟ್ ಹ್ಯಾಸ್ ಟು ಬಿ ಹ್ಯಾಪನ್ ಜಸ್ಟ್ ಪ್ರೋಸೆಸ್ ಮಾಡಿ. ಮತ್ತೆ ಇನ್ನೊಂದು, ಈ ಇನ್ವಿಟೇಷನ್ ಕೊಡುವಾಗ ಸಂಘಟನೆಯವರು ನೀವು ಎಲ್ಲ ಬಂದಾಗ ನಿಮ್ಗೊಂದು ಮಾತು ಹೇಳಿದ್ದೆ, ಅದು ನಿಮಗೂ ಹೇಳ್ತಿದ್ವಿ. ಯಾಕಂದ್ರೆ ರೆಡ್ಡಿ ಜನಾಂಗದವರು ನಮ್ಮ ಶಾಸಕರು ಹೇಳಿದಂಗೆ ರೆಡ್ಡೊಳ್ಳಿಟ್ಟಿಗೆ ಹೋತಾಂಡವು ಅಂದ್ರೆ ಅದು. ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಅರ್ಹತೆ ನೀವು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎರಡೂ ನೀವು ಸಾಮಾಜಿಕವಾಗಿ ನೀವು ಒಂದು ಹಂತದಲ್ಲಿ ಮೇಲಿದ್ದೀರಾ. ಅವತ್ತು ಹೇಳಿದ್ದೀನಿ ನಾನು, ಯಾವ್ದಾದ್ರೂ ಕೈಗಾರಿಕೆಗಳು ಶುರು ಮಾಡಿ ನೀವು ಉದ್ಧಾರ ಆಗ್ತೀರಾ, ನಿಮ್ಮ ಜೊತೆ ಪಕ್ಕದಲ್ಲಿರೋರು ಬೇರೆ ಅವ್ರಿಗೆ ಉದ್ಯೋಗನೂ ಸಿಗುತ್ತೆ ಅಂತ. ಯಾಕಂದ್ರೆ ಆರ್ಥಿಕವಾಗಿ ನೀವು ಬಹಳ ಜೋರಾಗಿದ್ದೀರಾ. ರೆಡ್ಡಿ ಕಮ್ಯುನಿಟಿ ಅಂದ್ರೆ ಅದು ಹಂಗೆ. ಕರೆಕ್ಟಾ? ಅದಕ್ಕೆ ಇವಾಗ ಎಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲೆಲ್ಲ ಆಗ್ತಿದೆ, KGF ಅಲ್ಲಾದ್ರೂ ಆಗಲಿ, ನರಸಾಪುರ ಆದ್ರೂ ಆಗಲಿ, ಮುಳಬಾಗಲಾದ್ರೂ ಆಗಲಿ, ಎಲ್ಲ ಕಡೆನೂ ಜಮೀನು ತಗೊಂಡು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀವು ಆರ್ಥಿಕವಾಗಿ ಮುಂದೆ ಬರ್ತೀರಾ, ಅದ್ರ ಜೊತೆ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡ್ತೀರಾ. ಹಳೆಯ ಕಾಲದಲ್ಲಿ ರೆಡ್ಡೊಳ್ಳಿಂಟಿಗೆ ಹೋತಾಂಡಮೋ ಪಂಚೇಶಕ್ಕೆ ಹೋತಾಂಡಮೋ ಅಂತಾರೆ, ರೆಡ್ಡೊಳ್ಳಿ ಕಂಪನಿಗೆ ಹೋತಾಂಡಮಪ್ಪ ಪಂಚೇಶಕ್ಕೆ ಹೋತಾಂಡಮೋ ಅಂತಾರೆ. ಬೇರೆಯವರು ಬಂದು ಇಲ್ಲಿ ಫ್ಯಾಕ್ಟ್ರಿ ಮಾಡಿ ಇದು ಮಾಡಿ ಅಂತಲ್ಲ, ನೀವೇ ಮುಂದೆ ಬನ್ನಿ ಎಲ್ಲಕ್ಕೆ. ನೀವು ಎಜುಕೇಟೆಡ್ ಆಗಿದ್ದೀರಾ, ನಿಮ್ಮ ಮಕ್ಕಳೆಲ್ಲ ಎಜುಕೇಟೆಡ್, ಒಳ್ಳೆ ಎಜುಕೇಶನ್ ಸಿಕ್ಕಿದೆ, ನಿಮ್ಮಲ್ಲಿ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಆಸ್ತಿಗಳಿರುತ್ತೆ, ಎಲ್ಲ ಒಂದು ಮಾಡಿ ಎಲ್ಲಾರು ಉದ್ಧಾರ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾರೆ. ನೀವೆಲ್ಲ ಬಡವನ್ನ ಅದಕ್ಕೆ ಮುಂದೆ ತಗೊಬನ್ನಿ, ದಯವಿಟ್ಟು ಈ ಕೆಲಸ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.